ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತುಂಬ ದಿನಗಳ ನಂತರ ಮತ್ತೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಚಿಕ್ಕ ಪುಟ್ಟ ಟಿಪ್ಸನ್ನು ಅವಾಗವಾಗ ತೊಗೊಂಡಿದ್ದೆ, ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸೋಮವಾರದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನಗಳೇ ಆಗಿತ್ತು, ನಂಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಹಾಗಾಗಿ ದೇವರೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿರಲಿಲ್ಲ. ಮಕ್ಕಳು ಹಾಗೇ ದೀಪ ಹಚ್ಚುತ್ತಾಯಿದ್ರು, ಹಾಗಾಗಿ ಹತ್ತತ್ರ ಒಂದು 15 ದಿನದ ಮೇಲೇ ಆಗಿತ್ತು ನಾನು ದೇವ್ರ ಪೂಜೆ ಮಾಡ್ದೇನೆ. ಹಾಗಾಗಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಇವತ್ತು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹೂವೇನು ತರಿಸಿರಲಿಲ್ಲ, ಜೊತೆಗೆ ಎಲೆ ಕೂಡ ಇರಲಿಲ್ಲ. ಮನೆ ಹತ್ತಿರ ಏನಿರುತ್ತೋ ಹೂಗಳು, ನಮ್ಮ ಗಿಡದಲ್ಲಿ ಏನು ಬಿಟ್ಟಿತ್ತು ಆ ಹೂವು ಮತ್ತು ದಾಸವಾಳದ ಎಲೆ ಏನು ಬರುತ್ತೆ ಅದನ್ನು ಇಟ್ಬಿಟ್ಟು ನಾನಿವತ್ತು ಕಳಸನ ತುಂಬಿಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ನಾವು ಸುಮಾರಷ್ಟು ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ, ಅದೊಂಥರ ಖುಷಿ ಅನಿಸೋದು. ಇವತ್ತು ಹಾಗೆಯೇ ಎಲ್ಲ ಒಂಥರ ಖಾಲಿ ಖಾಲಿ ಅನಿಸ್ತಾ ಇದೆ, ಏನು ಮಾಡೋದಕ್ಕಾಗೋದಿಲ್ಲ. ಅರ್ಜೆಂಟ್ ಅಂದಾಗ ಎಲ್ಲ ಒಂದೇ ಬಾರಿಗೆ ನಮಗೆ ಸಿಗಬೇಕು ಅಂದ್ರೆ ಆಗೋದಿಲ್ಲ, ಹಾಗಾಗಿ ಹೂವು ಇರಲಿಲ್ಲ. ಹಾಗಾಗಿ ಇವತ್ತು ಹಾಗೇ ಪೂಜೆ ಮಾಡ್ತಾಯಿದ್ದೀನಿ. ಆದರೂ ಕೂಡ ದೇವ್ರ ಮನೆ ಖಾಲಿ ಖಾಲಿ ಅಂತಲೇ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ಸೋಮವಾರದ ಪೂಜೆ ಇತ್ತು, ಅದನ್ನು ನಾನು ಮಾಡ್ಕೊಂಡಿದ್ದಾಯಿತು. ಇನ್ನು ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ನಾನಿಲ್ಲಿ ಇವತ್ತು ಪೂರಿ ಮತ್ತು ಸಾಗುನ ಮಾಡ್ತಾಯಿದ್ದೀನಿ. ಮೊದಲು ಸಾಗು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದಷ್ಟು ಹಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಎಲ್ಲರೂ ಸಾಗು ಮಾಡ್ತಾನೆ ಇರ್ತೀರಾ, ಅದೇ ಸಿಂಪಲ್ ಸಾಗುನ ನಾನು ಕೂಡ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಸ್ವಲ್ಪ ಕಡಲೆ ಹಾಕ್ಕೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಸೋಂಪು. ಕಡಲೆ ಬದಲಾಗಿ ನೀವು ಒಂದಷ್ಟು ಗೋಡಂಬಿ ಕೂಡ ಹಾಕ್ಕೊಳ್ಬೋದು, ಇನ್ನು ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಜೊತೆಗೆ ಸಾಂಬಾರು ಪೌಡರ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಬದಲಾಗಿ ನೀವು ಹಸಿರು ಮೆಣಸನ್ನು ಕೂಡ ಹಾಕ್ಕೊಳ್ಬೋದು, ಅಂದರೆ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ರೆಡ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಇದನ್ನು ಸಣ್ಣಗೆ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ರುಬ್ಬಿರೋಂಥ ಮಿಶ್ರಣ ಒಂದು ಸೈಡಿಗೆ ಇಟ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಅದು ಸಿಡಿದಾದ್ಮೇಲೆ ನಾನಿಲ್ಲಿ ಹೆಚ್ಚಿರೋವಂಥ ಟೊಮೊಟೊ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬಾಡ್ಕೊಳ್ಬೇಕು, ಒಂದೊಳ್ಳೆ ಬಣ್ಣ ಬರಬೇಕು, ಕಲರ್ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಹುರ್ಕೊಂಡಿದ್ದಾದಮೇಲೆ ನಾನು ನೆನೆಸಿಟ್ಕೊಂಡಿರೋವಂಥ ಒಂದಷ್ಟು ಬಟಾಣಿ ಇತ್ತು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಎಲ್ಲ ನೆನೆಸಿರೋವಂಥ ಒಣ ಬಟಾಣಿ ಬರುತ್ತಲ್ಲ, ಅದು ನೆನೆಸಿಟ್ಕೊಂಡಿದ್ದೆ. ಆನಂತರ ಹೆಚ್ಚಿರೋವಂಥ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ನವಿಲುಕೋಸು ಇದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಗುನ ಮಾಡ್ತಾ ಇರೋದ್ರಿಂದ ಅದಕ್ಕೆ ನವಿಲುಕೋಸು ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕ್ಯಾರೆಟು, ಬೀನ್ಸು, ಅದ್ರ ಜೊತೆ ನವಿಲುಕೋಸು, ಆಲೂಗಡ್ಡೆ ಇದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದಷ್ಟು ತರಕಾರಿ ಇದರಲ್ಲಿ ಯಾವ್ದಾದ್ರು ಒಂದು ಇಲ್ಲ ಅಂದ್ರೂ ಮಾಡ್ಕೊಳ್ಬೋದು, ಇದಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಆನಂತರ ಸ್ವಲ್ಪ ಅರಿಶಿಣದ ಪೌಡ್ರನ್ನ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈ ಒಂದು ತರಕಾರಿ ಏನು ಹಾಕ್ಕೊಂಡಿದ್ದೀವಲ್ಲ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಎಷ್ಟು ಬಾಡುತ್ತೋ ಅಷ್ಟು ನಮ್ಮ ಒಂದು ಸಾಗು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಮೊದಲು ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅನ್ನೋವಂಥ ಸಮಯದಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಒಂದು ಮಸಾಲೆನ ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ 1 ನಿಮಿಷ 2 ನಿಮಿಷದವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು. ಕೆಲವೊಬ್ಬರಿಗೆ ತುಂಬ ಗಟ್ಟಿ ಸಾಗು ಇಷ್ಟ ಆಗುತ್ತೆ, ತೆಳು ಸಾಗು ಇಷ್ಟ ಆಗುತ್ತೆ. ನೋಡಿಕೊಂಡು ನಿಮ್ಮ ಒಂದು ಹದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಈ ಒಂದು ಗ್ರೇವಿನ ತೆಳುಗಟ್ಟಿ ನೀವು ಮಾಡ್ಕೊಳ್ಬೋದು. ನೋಡಿ ಈ ಒಂದು ಹದದಲ್ಲಿ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಹದದಲ್ಲಿ ಬೇಕೋ ಗಟ್ಟಿ ತೆಳು ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಸೇರಿಸ್ಕೊಳ್ಬೋದು. ಆಮೇಲೆ ಕೊನೆಯಲ್ಲಿ ನಾನು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ, ತುಂಬ ಘಮ ಅನ್ನುವಂಥ, ನಾಲಿಗೆಗೆ ರುಚಿ ಕೊಡುವಂಥ ಒಂದು ಸಾಗು ಅನ್ನುವಂಥದ್ದು ರೆಡಿ ಆಗುತ್ತೆ. ಇದು ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅಥವಾ ಪೂರಿ ಆಗಿರ್ಬೋದು, ದೋಸೆ, ಸೆಟ್ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. 2 ವಿಷಲ್ ಆಗಿದೆ, ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಗ್ರೀನ್ ಚಿಲ್ಲಿ ಇಷ್ಟ ಇರುತ್ತೆ, ಅಂಥವರು ರೆಡ್ ಚಿಲ್ಲಿ ಬದಲಾಗಿ ನೀವಿಲ್ಲಿ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಹೊರಗಡೆ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಸಾಗು ಮನೆಯಲ್ಲಿ ರೆಡಿ ಆಯಿತು.
ಇನ್ನು ಈ ಕಡೆ ಪೂರಿ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೆ, ಪೂರಿ ಕೂಡ ಲಟ್ಟಿಸ್ಕೊಂಡು ಕರಿತಾ ಇದ್ದೀನಿ. ಒಂದೊಂದೇ ಪೂರಿನ ಲಟ್ಟಿಸ್ಕೊಂಡು ಈ ರೀತಿ ಕರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಪೂರಿ ಅಂತಲೇ ಹೇಳ್ಬೋದು. ಎರಡು ಕಡೆ ಚೆನ್ನಾಗಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಕರ್ಕೊಂಡ್ರೆ ನಮ್ಮ ಪೂರಿ ಅನ್ನುವಂಥದ್ದು ರೆಡಿ ಆಯಿತು. ಇದು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಪೂರಿ ಸಾಗು, ಅದ್ರ ಜೊತೆಗೆ ಒಂದಷ್ಟು ಕುಕ್ಕುಂಬರು, ಇದು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ಇನ್ನು ಇದರ ಜೊತೆಗೆ ತಿಂಡಿ ಆದಮೇಲೆ ಉಳಿದಿರೋವಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ. ಪಾತ್ರೆ ಇತ್ತು, ಸ್ವಲ್ಪ ವಾಶ್ ಮಾಡೋವಂಥದ್ದು, ಜೊತೆಗೆ ಬಟ್ಟೆ ಎಲ್ಲ ಒಣಗಾಕಿ ನೆಲ ಎಲ್ಲ ಗುಡಿಸಿ ಒರೆಸಿ ಎಲ್ಲನೂ ಮಾಡಿಕೊಂಡು ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನಕ್ಕೆ ನಾನಿಲ್ಲಿ ಸ್ವಲ್ಪ ಮೊಳಕೆ ಕಾಳಿತ್ತು, ಮೊಳಕೆ ಕಾಳು ಹುರುಳಿಕಾಳು ಬರುತ್ತಲ್ಲ, ಹುರುಳಿಕಾಳು, ಅದನ್ನು ಮೊಳಕೆ ಬರೆಸಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸೊಪ್ಪನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಇವತ್ತು ಬಸ್ಸಾರನ್ನು ಮಾಡ್ತಾಯಿದ್ದೀನಿ. ಅದರ ಫುಲ್ ರೆಸಿಪಿ ಏನು ಹಾಕ್ತಾಯಿಲ್ಲ, ಯಾಕಂದರೆ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಬಸ್ಸಾರು ಮಾಡೋವಂಥದ್ದು. ಜೊತೆಗೆ ನಮ್ಮ ಒಂದು ಚಾನಲಲ್ಲೇ ಕೂಡ ಇದರ ಒಂದು ರೆಸಿಪಿ ಕೂಡ ಇದೆ, ಬೇಕಿತ್ತು ಅಂದರೆ ಚೆಕ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಅನ್ನಕ್ಕೆಲ್ಲ, ಬಿಸಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬಸ್ಸಾರು, ಮತ್ತು ಅದರ ಕಾಳಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಆ ಒಂದು ರೆಸಿಪಿನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮಧ್ಯಾಹ್ನದ ಊಟ ಕೂಡ ಆಯಿತು. ಸಂಜೆಗೆ ಉಳಿದಿರೋಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮಕ್ಕಳು ಈಗ ಸ್ಕೂಲ್ ರಜೆ ಇರೋದ್ರಿಂದ ಪಾರ್ಕಿಗೆ ಹೋಗೋಣ ಅಂಥೇಳಿ ಅಂತ ಇದ್ದರು. ಹಾಗಾಗಿ ಇವತ್ತು ಸಂಜೆ ಪಾರ್ಕಿಗೆ ಹೋಗೋಣ ಅಂಥೇಳಿ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಕ್ಕಳನ್ನು ಕರ್ಕೊಂಡು ಪಾರ್ಕಿಗೆ ಕೂಡ ಹೋಗಿದ್ದಾಯಿತು. ಆಗಲೇ ಸ್ಕೂಲ್ ಶುರುವಾಗೋ ಟೈಮ್ ಬಂತಲ್ಲ, ಪಾರ್ಕಲ್ಲೇನು ಅಷ್ಟೊಂದೇನು ಮಕ್ಕಳು ಕೂಡ ಇರಲಿಲ್ಲ, ಯಾಕಂದರೆ ಎಲ್ಲ ಸ್ಕೂಲ್ಗಳು ಆಗಲೇ ಶುರುವಾಗುವಂಥ ಸಮಯ ಅಂತಲೇ ಹೇಳ್ಬೋದು. ಆಗಲೇ ಮೇ ಎಂಡ್ ಅಲ್ವಾ, ಹಾಗಾಗಿ ಸ್ಕೂಲ್ಗಳು ಕೂಡ ಶುರುವಾಗಿದೆ. ಅಷ್ಟೊಂದು ಪಾರ್ಕಲ್ಲಿ ಮಕ್ಕಳುಗಳು ಕೂಡ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಒಂದೆರಡು ಸತಿ ಹೋದಾಗ ಪಾರ್ಕಲ್ಲಿ ಎಲ್ಲೂ ಕೂಡ ಜಾಗ ಇರ್ತಿರ್ಲಿಲ್ಲ, ಅಷ್ಟೊಂದು ಮಕ್ಕಳುಗಳು ತುಂಬ್ಕೊಂಡಿದ್ವು. ಆದರೆ ಇವತ್ತು ತುಂಬಾ ಕಡಿಮೆ, ಅಂದರೆ ಖಾಲಿ ಅಂತಲೇ ಅನ್ಬೋದು, ಅಷ್ಟು ಖಾಲಿಯಾಗಿತ್ತು ಪಾರ್ಕ್ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಒಂದು ಅರ್ಧ ಮುಕ್ಕಾಲು ಗಂಟೆ ಪಾರ್ಕಲ್ಲಿ ಆಟ ಆಡಿದ್ರು, ಆಮೇಲೆ ಮನೆಗೆ ಕೂಡ ಬಂದ್ವಿ. ಇನ್ನು ಆಮೇಲೆ ನಾನೇನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಿಂಪಲ್ಲಾಗಿರುವಂಥ ಒಂದು ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ.